ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಂದಿನಿ ಗೌಡ ಫ್ಯಾಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಗೈಸ್, ಇವತ್ತಂತೂ ಸಖತ್ ಅಂದರೆ ಸಖತ್ ಖುಷಿಯಾಗಿದ್ದೀನಿ ನಾನು ಅಂತಲೇ ಹೇಳ್ಬೋದು. ಇಲ್ಲೋ ತೋರಿಸ್ತಾ ಇದ್ದೀನಲ್ಲ ಸ್ಯಾರಿನ, ಇದು ಬಂದು ನನ್ನ ಮೊದಲನೇ ಆರ್ಡರ್ ಅಂತ ಹೇಳ್ಬೋದು. ಮೊದಲನೇದಾಗಿ ನಾನು ಸ್ಯಾರಿ ತಂದಿದ್ದೀನಿ ಅಂತಲೇ ನಿಮ್ಗೆ ಹೇಳಿಲ್ಲ, ವೀಡಿಯೋ ಮಾಡೋಕ್ಕಿಲ್ಲ, ಸಾರಿ. ಇವತ್ತು ಹೇಳ್ತಾ ಇದ್ದೀನಿ, ಸ್ಯಾರಿಗಳೆಲ್ಲ ತಂದಿದ್ದೀನಿ, ನಾನು ವೀಡಿಯೋ ಕೂಡ ಮಾಡೋದಕ್ಕೆ ಹಾಕಿದ್ದೀನಿ. ನೋಡ್ತಾ ಇರ್ಬೋದು, ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ಸ್ಯಾರಿ ತಂದು ಆಗಲೇ 3-4 ದಿನ ಆಗೋಯಿತು, ಬಟ್ ವೀಡಿಯೋ ಮಾಡ್ಕೊಂಡಿದೆ, ಎಡಿಟ್ ಮಾಡೋದಕ್ಕೆ ಆಗಲಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಒಂದು ಸ್ಯಾರಿ ಸಖತ್ತಾಗಿದೆ, ಪ್ರೀಮಿಯಂ ಕ್ವಾಲಿಟಿ. ಇಲ್ಲಿ ನೋಡ್ಬೋದು ಗ್ರೀನ್, ಏನು ವಿಡಿಯೋದಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಸೇಮ್ ಟು ಸೇಮ್ ಇದೆ. ತುಂಬಾ ಸ್ಮೂತಾಗಿ ಬೆಣ್ಣೆ ರೀತಿ ಬರುತ್ತೆ, ತೂಕವಾಗಿದೆ ಸ್ಯಾರಿ, ಪ್ರೀಮಿಯಂ ಕ್ವಾಲಿಟಿ ಅಂತ ಅವಾಗಲೇ ಹೇಳಿದೆ. ಈ ಸ್ಯಾರಿ ಬಂದು 1250 ರೂಪಾಯಿ, ಫ್ರೀ ಶಿಪ್ಪಿಂಗ್ ಇರುತ್ತೆ, ಓಕೆನಾ. ಇದು ಬಂದು ನನ್ನ ಕಸ್ಟಮರ್ ಆರ್ಡರ್ ಮಾಡ್ಕೊಂಡಿದ್ದಾರೆ. ಹ್ಯಾಪಿ ಕಸ್ಟಮರ್, ಸಖತ್ ಖುಷಿ ಆಗ್ತಾಯಿದೆ, ಅವ್ರಿಗೂ ಕೂಡ ಖುಷಿ ಆಗಿರುತ್ತೆ. ಹೋಗಿ ಸ್ಯಾರಿ ತಲುಪಿದಾಗ ಅವ್ರ ರಿವ್ಯೂ ಕೂಡ ಇಸ್ಕೊಳ್ತೀನಿ. ನನಗಂತೂ ತುಂಬ ಖುಷಿ ಇದೆ. ಇದರಲ್ಲಿ ಒಂಥರ ಸ್ಪೆಷಲ್ ಇದೆ, ಏನು ಗೊತ್ತಾ, ನಾನು ಮಷೀನ್ ಎಂಬ್ರಾಯ್ಡ್ರಿ ಅಂದರೆ ಆರಿ ಮೆಟೀರಿಯಲ್ಸ್ ಎಲ್ಲ ಹಾಕಿದ್ನಲ್ಲ, ಆವಾಗ ನನ್ನ ಹತ್ರ ಫಸ್ಟ್ ಟೈಮ್ ಏನು ಒಂದು ಆರ್ಡರ್ನ ಕೊಟ್ಟರು, ಆ ಪರ್ಸನ್ನೇ ಇವಾಗ ಕೂಡ ಆರ್ಡರ್ನ ಕೊಟ್ಟಿದ್ದಾರೆ. ಅದು ನನಗೆ ಮೇಯ್ನ್ ಸ್ಪೆಷಲ್ ಅಂತಂದರೆ, ನಾನು ಮೊದಲನೇ ಸಲ ಐಟಮ್ಸ್ ಎಲ್ಲ ಹಾಕಿದಾಗ ನನಗೊಂಥರ ಖುಷಿ ಆಗ್ತಿತ್ತು. ನನಗೆ ಮೇ ಬಿ ಅವತ್ತು ತಂದೆ ಅನೌನ್ಸ್ ಮಾಡಿದೆ, ಅವತ್ತು ಸಂಜೆಗೆ ನನ್ನ ಹತ್ರ ಆರ್ಡರ್ನ ಕೊಟ್ಟರು. ಇದು ಅಷ್ಟೇ ಸೇಮ್ ಆಗೇ ಆರ್ಡ್ರ್ ಕೊಟ್ಟರು ಸೀರೆನ. ನಂಗೆ ಸಖತ್ ಖುಷಿ ಆಯಿತು. ಓಕೆ, ಅವತ್ತು ಆರ್ಡರ್ನ ಕೊಟ್ಟರು, ಬಟ್ ಈಗ ಅದು ಒಂಥರ ಚೆನ್ನಾಗೇ ಹೋಗ್ತಾ ಇದೆ. ಇವತ್ತು ಕೂಡ ಅವರೇ ಆರ್ಡರ್ನ ಮಾಡಿದ್ರು ನನ್ನ ಹತ್ರ. ಇದು ಕೂಡ ಚೆನ್ನಾಗಿ ಹೋಗುತ್ತೆ ಅನ್ನೋದೊಂದು ಖುಷಿ ನನಗೆ. ಓಕೆನಾ, ಅವ್ರಿಗೂ ಇವಾಗ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ಇವಾಗ ಇದೊಂದು ಹೋಗಿದೆ, ಬಟ್ ಇಲ್ಲೇ ಆಫ್ಲೈನಲ್ಲಿ ಒಂದಷ್ಟು ಸ್ಯಾರಿಗಳು ಸೇಲ್ ಆಗಿಬಿಟ್ಟಿದೆ. ನಾನು ವೀಡಿಯೋ ಮಾಡೋಣ ಅಂದ್ಕೊಂಡು ಬರೀ ಕೆಲಸದ ಒತ್ತಡದಲ್ಲಿ ನೀವು ಬೈತಾ ಇರ್ತೀರಾ, ವೀಡಿಯೋ ಮಾಡೋಕ್ಕಲ್ಲ ನಂದಿನಿ, ಮಳೆ ಊದಂಗೆ ಬರ್ತಾರೆ ಹೋಗ್ತಾರೆ ಅಂತ ಅಂದ್ಬಿಟ್ಟು. ಸಾರಿ, ಬೇಜಾರು ಮಾಡ್ಕೊಬೇಡಿ. ನೋಡಿ, ಸ್ಯಾರಿ ತೊಗೊಂಡು ಬಂದಿದ್ದೀನಿ. ನನಗೆ ನಿಮ್ಮೆಲ್ಲರಿಗಿನ ಸಖತ್ ಖುಷಿ ಇದೆ. ನನಗೆ ನಾನು ಸ್ಯಾರಿ ತೊಗೊಂಡ್ಬಂದಿದ್ದೀನಿ ಅಂತ ನಿಮ್ಮೆಲ್ಲರ ಜೊತೆ ಹೇಳ್ಕೋಬೇಕು ಅಂತ. ಬಟ್ 4-5 ದಿನದಿಂದ ನನಗೆ ಆಗ್ತಾನೆ ಇಲ್ಲ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ. ಹಿಂಗೆ ಕೆಲಸಗಳು ಅದು ಇದು ಅಂತ ಹೋಗ್ತಾ ಇದೆ ಟೈಮು. ಓಕೆ, ಫೈನಲಿ ಇವತ್ತು ಹೇಳ್ಬಿಡೋಣ ಅಂತ ಅಂದ್ಕೊಂಡು ಇವಾಗ ಈ ವಿಡಿಯೋನ ನೆನೆ ಎಡಿಟ್ ಮಾಡೋದಕ್ಕೆ ಅಂತ ಕೂತ್ಕೊಂಡೆ. ನೋಡಿದ್ರೆ ವಾಯ್ಸ್ ಮಾತಾಡಿದ್ದೀನಿ ಗೈಸ್, ಬಟ್ ವಾಯ್ಸ್ ಎಲ್ಲ ಹೊಟ್ಟೋಗ್ಬಿಟ್ಟಿದೆ. ಯಾವ ರೀತಿ ಅಂತಂದರೆ, ಪಕ್ಕದಲ್ಲಿ ಒಂದು ಗಿರಣಿ ಅಂಗಡಿ ಆಗಿಬಿಟ್ಟಿದೆ, ಓಕೆನಾ. ನನ್ನ ಅಂಗಡಿ ಪಕ್ಕದಲ್ಲಿ ಇನ್ನೊಂದು ಅಂಗಡಿ ಇತ್ತು, ಅದ್ರ ಗಿರಣಿ ಅಂಗಡಿ ಆಗಿಬಿಟ್ಟಿದೆ. ಅದೇನಾಗ್ಬಿಟ್ಟಿದೆ, ನಾನು ಆ ಕಡೆ ಗಮನ ಕೊಟ್ಟಿಲ್ಲ, ಬಟ್ ಅದ್ರ ಸೌಂಡೇ ಎಲ್ಲ ಬಂದು ನನ್ನ ವಾಯ್ಸ್ ಎಲ್ಲನೂ ಹಾಳು ಮಾಡಿಬಿಟ್ಟಿದೆ. ಅಂತಂದರೆ ನಂದು ಏನು ವಾಯ್ಸ್ ಕೊಟ್ಟಿದೆ ಅದು ಓನ್ ವಾಯ್ಸ್ ಎಲ್ಲ ಗರ್ರ ಅಂತ ಸೌಂಡ್ ಬರ್ತಾಯಿದೆ. ಹಂಗೆ ಇರಿಟೇಟ್ ಆಗುತ್ತೆ ನಿಮಗೆ ಈ ವಿಡಿಯೋ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಮ್ಯೂಟ್ ಮಾಡಿಬಿಟ್ಟು ಫೈನಲಿ ನಾನು ವಾಯ್ಸ್ ಕೊಡ್ತಾಯಿದ್ದೀನಿ. ಈ ರೆಡ್ ಸ್ಯಾರಿ ಹಾಗೆ ಬ್ಲ್ಯಾಕ್ ಕಲರ್ ಬಾರ್ಡರ್ ಇದೆ, ತುಂಬ ಚೆನ್ನಾಗಿದೆ. ಇದು ಏನು ಗೊತ್ತಾ, ನನ್ನ ಮಗಳೇ ತಿಟ್ಕೊಬಿಟ್ಟವಳೆ. ಅಂತಂದರೆ ಅವ್ರ ಡ್ಯಾಡಿ ಕಡೆ ದುಡ್ಡಿಸಿ ನನಗೆ ಕೊಟ್ಬಿಟ್ಟು, ಅವಳಿಗೆ ಬೇಕೇ ಬೇಕು, ನಾನೇ ಹೊಲ್ಸ್ಕೊತೀನಿ, ವರ್ಕ್ ಮಾಡಿಸ್ಕೊತೀನಿ ನಮ್ಮ ಮಮ್ಮಿ ಕಡೆ ಅಂತ ಎತ್ತಿಟ್ಕೊಂಡ್ಬಿಟ್ಲು. ನಾನು ಫಸ್ಟ್ ಟೈಮ್ ಎಲ್ಲ ಸ್ಯಾರಿ ಹಾಕಿದಾಗ, ನಾನು ಇದೇ ಫಸ್ಟ್ ಎಲ್ಲ ಗೈಸ್ ಸ್ಯಾರಿ ಹಾಕಿರೋದು. ನಾನು 4-5 ವರ್ಷದಿಂದ ತುಂಬ ಸಲ ಸ್ಯಾರಿನ ಹಾಕಿ ಮಾರಿದ್ದೀನಿ. ಈ ಆವಾಸ ಕಂಪ್ನಿದು ಡ್ರೆಸ್ ಎಲ್ಲ ಬರ್ತಾಯಿತ್ತು ನೋಡಿ, ಟಾಪ್ಗಳೆಲ್ಲ, ಅದನ್ನೆಲ್ಲ ಮಾರಿದ್ದೀನಿ. ಹಾಗೆ ಸ್ಯಾರಿ ಎಲ್ಲ ಮಾರಿದ್ದೀನಿ. ಇದು ಫಸ್ಟ್ ಟೈಮ್ ಅಲ್ಲ, ಇದು ಆನ್ಲೈನಲ್ಲಿ ಇದು ಫಸ್ಟ್ ಟೈಮು. ಆವಾಗೆಲ್ಲ ನಾನು ಸ್ಯಾರಿಗಳನ್ನ ತೊಗೊಬಂದರೆ ನಾನೇ 1-2 ಎತ್ತಿಟ್ಕೊಬಿಡ್ತಿದ್ದೆ, ನನಗೆ ಬೇಕು, ಇದು ನನಗೆ ಬೇಕು ಅಂತ. ಈ ಸಲ ಮನಸ್ಸನ್ನ ಗಟ್ಟಿ ಮಾಡಿ ಇಟ್ಕೊಬಿಟ್ಟಿದ್ದೀನಿ, ಆ ಥರ ಎಲ್ಲ ಸ್ಯಾರಿ ನಾನು ಎತ್ತಿಟ್ಕೊಬಾರ್ದು, ಎಲ್ಲದನ್ನು ಸೇಲ್ ಮಾಡೋಣ ಅಂತ. ಹಾಗಾಗಿ ನನ್ನ ಮಗಳು ಎತ್ಕೊಂಡಿದ್ದು, ಬೇಡ ಇರೇ ಕಸ್ಟಮರ್ ಸೇಲ್ ಮಾಡೋಣ ಅಂದರೆ ಕೇಳಲಿಲ್ಲ ಅವಳು. ಅವ್ರ ಡ್ಯಾಡಿ ಕಡೆ ದುಡ್ಡಿಸ್ಕೊಟ್ಬಿಟ್ಟು ಎತ್ತಿಟ್ಕೊಂಡು ಹೋಗ್ಲಿ ಬಿಡು, ಆಸೆ ಮಾಡ್ತಿದ್ರು ಅಂತ ಬಿಟ್ಟೆ. ಓಕೆ, ಫೈನಲಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಒಂದಷ್ಟು ಸ್ಯಾರಿಗಳನ್ನ ತೋರಿಸ್ತಾ ಇದ್ದೀನಿ. ನಾನು ಸರಿಯಾಗಿ ತೋರಿಸೋದಕ್ಕೆ ಆಗಿಲ್ಲ, ನಿಮಗೆ ನೀಟಾಗಿ ಓಪನ್ ಮಾಡಿ ತೋರಿಸ್ಬೇಕಿತ್ತು. ಅದೇ ಹೇಳಿದ್ನಲ್ಲ ಆವಾಗಲೇ, ಗಡಿ ಬಿಡಿಲಿ ಇರೋ ರೀಸನ್ಗೆ ತೋರಿಸಿದ್ದೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ಮಷಿನ್ ಎಂಬ್ರಾಯ್ಡ್ರಿ ವೀಡಿಯೋನೋ ಅಥವಾ ಆರಿ ವರ್ಕ್ ವೀಡಿಯೋನೋ ಟೈಲರಿಂಗ್ ವೀಡಿಯೋನೋ ಮಾಡಿದಷ್ಟು ಈಸಿ ಇಲ್ಲ ಇದು. ಯಾಕೆಂದರೆ ಇದು ಫಸ್ಟ್ ಟೈಮ್ ನಾನು ಆನ್ಲೈನಲ್ಲಿ ಈ ರೀತಿ ಸ್ಯಾರಿ ಬಗ್ಗೆ ವರ್ಣನೆನ ಮಾಡಿ ವಿಡಿಯೋ ಆಗ್ತಾ ಇರೋದು. ಹಾಗಾಗಿ ನನಗೇನೇ ಕಷ್ಟ ಆಗ್ತಿತ್ತು, ಟೇಕ್ ತಗೊಂಡು ಸಾಕಾಯಿತು. ನಾನು ಜಾಸ್ತಿ ಸೀರೆ ಬಗ್ಗೆ ಎಲ್ಲ ವರ್ಣನೆ ಮಾಡೋದಕ್ಕೆ ಬರೋಲ್ಲ, ಹೆಂಗೆ ಬರುತ್ತೆ ಹಂಗೆ. ಬಟ್ ಆದ್ರೂ ಏನೋ ಕಷ್ಟಪಟ್ಟು ಟೇಕ್ ತೊಗೊಂಡು ವಿಡಿಯೋ ಮಾಡಿದೆ, ಅದು ಹಾಳಾಯಿತು. ಓಕೆನಾ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಬ್ಲ್ಯಾಕ್ ಬ್ಯೂಟಿ, ಬ್ಲ್ಯಾಕ್ಗೆ ಯೆಲ್ಲೋ ಕಲರ್ ಬಾರ್ಡರ್ ಇದೆ. ಟ್ರೆಂಡಿಂಗ್ ಇದೆ ಈ ಸ್ಯಾರಿ, ತುಂಬ ಜನ ಇಷ್ಟಪಡ್ತಾರೆ ಈ ಒಂದು ಸ್ಯಾರಿನ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಇದೆಲ್ಲ 1850 ರೂಪಾಯಿ ಗೈಸ್. ಇದು ಏನು ನೋಡಿದ್ರಿ ಇವಾಗ ಅದಷ್ಟು. ಮತ್ತು ಈಗ ನಾನು ಏನು ಇಟ್ಕೊಂಡಿದ್ದೀನಿ, ನನ್ನ ಮಗಳು ತೊಗೊಂಡಿದ್ದಾಳಲ್ಲ, ಅದು ಅಷ್ಟೇ 1850 ರೂಪಾಯಿ. ತುಂಬ ಚೆನ್ನಾಗಿದೆ, ಪ್ರೀಮಿಯಂ ಕ್ವಾಲಿಟಿ ಇವೆಲ್ಲದನ್ನು. ನಿಮಗೆ ಬಟ್ಟೆ ಮುಟ್ಟು ನೋಡಿದಾಗೇ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು, ಡೌಟೇ ಬೇಡ. ಇಲ್ಲಿ ನಾವು ಅಮೌಂಟ್ನ ಒಂದು ಬಿಲ್ಡ್ ಮಾಡಬೇಕು ಅಂತ ಅಂದ್ಕೊಂಡಿಲ್ಲ, ಕಸ್ಟಮರ್ನ ಬಿಲ್ಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇದು ನೋಡ್ಬೋದು, ಇದು ಅಷ್ಟೇ 1850. ಇದು 1850 ಅಲ್ಲ, 1450 ರೂಪಾಯಿ ಇದು. ಓಕೆನಾ. ರಾಮ ಗ್ರೀನ್ ಬಾರ್ಡರ್ ಬಂದಿದೆ, ನೆವಿ ಬ್ಲೂ ಸ್ಯಾರಿ ಇದೆ. ಓಕೆನಾ. ಹಾಗೆ ಈ ಒಂದು ಸ್ಯಾರಿನ ನೋಡ್ತಾ ಇರ್ಬೋದು, 1350 ರೂಪಾಯಿ ಇದು.
1350 ಇದು ರಿಚ್ ಪಲ್ಲು ಬರುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ ಈ ಒಂದು ಸ್ಯಾರಿನೂ ಅಷ್ಟೇ. 1350 ಯಾಕಪ್ಪ ಕೊಡಬೇಕಿತ್ತು ಇದಕ್ಕೆ ಅಂತ ನೀವು ಅನ್ಕೊಳ್ಳೋದಾದರೆ, ಬಾರ್ಡರ್ ಕೂಡ ತುಂಬ ಚೆನ್ನಾಗಿದೆ, ರಿಚ್ ಆಗಿದೆ. ಹಾಗೆ ಪಲ್ಲು ರಿಚ್ ಆಗಿದೆ. ಅವರು ಅಲ್ಲೇ ತೆಗೆದ್ಬಿಟ್ಟು ತೋರಿಸಿದ್ರು ಮ್ಯಾಮ್ ಪಲ್ಲು ರಿಚ್ ಆಗಿ ಬರುತ್ತೆ ಅಂತ. ಇದು ಬರೀ ಜಸ್ಟ್ 950 ರೂಪಾಯಿ. ನಿಮಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ, ಎಲ್ಲದಕ್ಕೂ ಫ್ರೀ ಶಿಪ್ಪಿಂಗ್ ಇರುತ್ತೆ. ಜಸ್ಟ್ 950 ರೂಪಾಯಿ. ಪುಟ್ಟು ಮ್ಯಾಂಗೋ ಬಂದಿದೆ, ಮ್ಯಾಂಗೋ ಬಾರ್ಡರ್ ಬಂದಿದೆ. ಇದು ರೇಷ್ಮೆ ಸೀರೆ, ಮೈಸೂರು ಸಿಲ್ಕ್ ಸೀರೆ ಏನು ಬರುತ್ತೆ ಸೇಮ್ ಅದೇ ರೀತಿ ಇರುತ್ತೆ. ನೀಟಾಗಿ ಉಟ್ಕೊಂಡ್ರಿ ಅಂತಂದರೆ ಖಂಡಿತ ಇದು ಮೈಸೂರು ಸಿಲ್ಕ್ ಸ್ಯಾರಿನ ಅಥವಾ ಕ್ರೇಪ್ ಸಿಲ್ಕ್ ಅಂತ ಅವರು ಅನ್ಕೋಬೇಕು, ಆ ರೀತಿ ಬರುತ್ತೆ. ಇದು 1250 ರೂಪಾಯಿ. ಇದಂತೂ ತುಂಬ ಚೆನ್ನಾಗಿದೆ. ನಿಮಗೆ ವಿಡಿಯೋದಲ್ಲಿ ಏನು ಕಾಣಿಸ್ತಾ ಇದೆ ಸೇಮ್ ಕಲರ್ ಇರುತ್ತೆ ಸೀರೆಗಳು. ನಾನೇ ಹೇಳ್ಬಿಡ್ತೀನಿ ನಿಮಗೆ ಇಲ್ಲಿ ಸ್ವಲ್ಪ ಚೇಂಜಸ್ ಇದೆ ಅಂತ ಅಂದ್ಬಿಟ್ಟು. ಇದು ಸೇಮ್ ಡಾರ್ಕ್ ಬ್ಲೂ ಇದೆ. ಇದು ನೇರಳೆ ಕಲರ್ ಅಂದರೆ ಇನ್ನೂ ಡಾರ್ಕ್ ಅಂದರೆ ಡಾರ್ಕ್. ಇವಾಗ ಏನು ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಸೇಮ್ ಆಗೇನೆ, ತುಂಬ ಚೆನ್ನಾಗಿದೆ. ಓಕೆನಾ. ಇದು ಆಫ್ ಆ್ಯಂಡ್ ಆಫ್ ಸ್ಯಾರಿ, ಬ್ಲೂ ಹಾಗೆ ಯೆಲ್ಲೋ ಕಲರ್. ನಿಮಗೆ ಆಫ್ ಆ್ಯಂಡ್ ಆಫ್ ಸ್ಯಾರಿ ಆಲ್ರೆಡಿ ಗೊತ್ತಿರುತ್ತೆ. ಓಕೆನಾ. ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿದ್ದಾವೆ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ. ನೋಡಿ ನಿಮಗೆ ಇಷ್ಟ ಆದರೆ ಒಂದು ಸ್ಕ್ರೀನ್ಶಾಟ್ನ ತೆಗೆದು ನನಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಂಬರು, ಅದಕ್ಕೇ ನೀವು ಜಸ್ಟ್ ಒಂದು ಆಯ್ ಅಂತ ಮೆಸೇಜ್ ಹಾಕಿ ಸೀರೆ ಬೇಕಿತ್ತು, ಸೀರೆ ಫೋಟೋಸ್ ಬೇಕಿತ್ತು ಅಂತ ಬೇಕಿದ್ರೆ ಕೇಳಿ, ಸೀರೆ ಫೋಟೋಸ್ ಎಲ್ಲದನ್ನು ಕಳಿಸ್ಕೊಡ್ತೀನಿ. ಅದ್ರ ಮೇಲೆ ನಾನು ಒಂದು ಅಮೌಂಟ್ನ ಮೆನ್ಷನ್ ಮಾಡಿರ್ತೀನಿ. ಈ ಸ್ಯಾರಿ ಅಷ್ಟೇ ಸಖತ್ತಾಗಿದೆ. ಇದು ನಮಗೆ ಜಾರ್ಜೆಟ್ ಸ್ಯಾರಿ ಅಂತ ಹೇಳ್ತಾರೆ, ಆ ರೀತಿ ಮ್ಯಾಂಗೋ ಬುಟಾಸ್ ಇದೆ, ನೀವು ನೋಡ್ಬೋದು. ಸಿಂಗಲ್ ಮ್ಯಾಂಗೋ ಬುಟ್ಟ ಇದೆ. ಹಾಗೇನೇ ಇದು ಬಂದುಬಿಟ್ಟು ನಿಮಗೆ ರಾಮ ಗ್ರೀನು 2150 ರೂಪಾಯಿ ಆಗುತ್ತೆ. ಓಕೆನಾ. ಬಾರ್ಡರ್ ಬಂದು ಮೆಜಂತಾ ಕಲರ್ ಇದೆ, ಹಾಗೆ ರಾಮ ಗ್ರೀನ್ ಇದೆ. ನಿಮಗೆ ಇದು ಬಂದುಬಿಟ್ಟು ಡಾರ್ಕ್ ಬ್ಲೂ ಇದೆ. ಡಬಲ್ ಮ್ಯಾಂಗೋ ಬುಟಾಸ್ ಬರುತ್ತೆ, ರಾಮ ಗ್ರೀನ್ ಬಾರ್ಡರ್ ಬರುತ್ತೆ. ಓಕೆನಾ. ಇದು ಬುಟ್ಟಾಸ್ ಬಂದುಬಿಟ್ಟು ಸ್ಯಾರಿ ಬ್ಲೌಸ್ ಬಂದುಬಿಟ್ಟು ನಿಮಗೆ ರಾಮ ಗ್ರೀನ್ ಬ್ಲೌಸ್ ಬರುತ್ತೆ, ಬಟ್ ಬ್ಲೌಸ್ ಪೂರ್ತಿ ಬುಟ್ಟಾಸ್ ಬರುತ್ತೆ ಗೈಸ್. ತೊದಲಿಸ್ತಾ ಇದ್ದೀನಿ, ಸೀರೆ ಬಗ್ಗೆ ವರ್ಣನೆ ಮಾಡೋದಕ್ಕೆ ಆಗ್ತಾಯಿಲ್ಲ ನನಗೆ. ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ. ಮೊದಲನೇ ಸಲ 2 ಸಲ ವೀಡಿಯೋ ಮಾಡಿದೆ ಅಂದರೆ ಖಂಡಿತ ನಾನು ಪರ್ಫೆಕ್ಟ್ ಆಗಿಬಿಡ್ತೀನಿ. ಪರ್ಫೆಕ್ಟ್ ಅಂದರೆ ಆ ಲೆವೆಲ್ ಪರ್ಫೆಕ್ಟ್ ಅಲ್ಲ, ಬಟ್ ನಂಗೆ ಅಷ್ಟು ವರ್ಣನೆ ಮಾಡೋದಕ್ಕೆ ಬರೋಲ್ಲ. ಒಂದು ಲೆವೆಲ್ಗೆ ತಕ್ಕ ಮಟ್ಟಿಗೆ ವರ್ಣನೆ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇದ್ದಂಗೆ ನಿಮಗೆ ಗೊತ್ತಾಗ್ಬಿಡುತ್ತೆ, ನಾನು ಹೇಳೋದೇನು ಬೇಕಾಗಿಲ್ಲ. ಇದು ಬಂದುಬಿಟ್ಟು 2150 ರೂಪಾಯಿ ಸ್ಯಾರಿ. ಇದು 2 ಡಬಲ್ ಬುಟ್ಟಾಸ್ ಬಂದಿದೆ ಇದಕ್ಕೆ, ತುಂಬ ಚೆನ್ನಾಗಿದೆ. ಅದೇ ಗ್ರ್ಯಾಂಡಾಗಿ ಫಂಕ್ಷನ್ಗಳಿಗೆ ಮದುವೆಗಳಿಗೆ ಉಟ್ಕೊಂಡು ಹೋಗ್ಬೋದು. ಅದೇ ಈ ಸ್ಯಾರಿನ ನೋಡ್ತಾ ಇದ್ದೀರಲ್ಲ, ಪಿಂಕ್ ಕಲರ್ಗೆ ನಮಗೆ ಆರೆಂಜ್ ಕಲರ್ ಸ್ಯಾರಿ, ಆರೆಂಜ್ ಸ್ಯಾರಿಗೆ ಪಿಂಕ್ ಕಲರ್ ಬಾರ್ಡರ್ ಬಂದಿದೆ. ಇದಂತೂ ಟ್ರೆಂಡಿಂಗಲ್ಲಿ ಇವತ್ತಿಗೂ ಓಡ್ತಾ ಇದೆ ಅಂತ ಹೇಳ್ಬೋದು. ಇದಂತೂ ಮೇ ಬಿ ಓಲ್ಡ್ ಆಗೋದೇ ಇಲ್ವೇನೋ, ಓಲ್ಡ್ ಫ್ಯಾಷನ್ ಅನ್ಸ್ಕೊಳ್ಳೋದೇ ಇಲ್ವೇನೋ, ಅಷ್ಟು ಚೆನ್ನಾಗಿ ಓಡ್ತಾ ಇದೆ. ರಾಮ ಗ್ರೀನ್ ಬಾರ್ಡರ್ಗೆ ಡಾರ್ಕ್ ಬ್ಲೂ ಸ್ಯಾರಿ ಬಂದಿದೆ. ಓಕೆನಾ. ಪಿಂಕಲ್ಲಿ ಒಂದು 2-3 ಕಲರ್ ಹೊರಟೋಯ್ತು. ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಪುಟ್ಟದಾಗಿ ಮ್ಯಾಂಗೋ ಬಾರ್ಡರ್ ಬಂದಿದೆ. ಮ್ಯಾಂಗೋ ಬಾರ್ಡರ್ಗೆ ಇದು ಮರೂನ್ ಸ್ಯಾರಿ. ಇದು ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾನು ಕೈ ಇಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ, ಡಬಲ್ ಬಾರ್ಡರ್ ಅಂತ ತಿಳ್ಕೊಂಡ್ಬಿಡ್ತೀರಾ ಅಂತ ಅಂದ್ಬಿಟ್ಟು. ಇದು ಅಷ್ಟೇ ತೂಕವಾಗಿ ಬೆಣ್ಣೆ ರೀತಿ ಇದೆ, ತುಂಬ ಚೆನ್ನಾಗಿದೆ. ಇದು ಜಸ್ಟ್ 950 ರೂಪಾಯಿ ಫ್ರೀ ಶಿಪ್ಪಿಂಗ್. ಇದು ಅಷ್ಟೇ ಗ್ರೀನ್ ಸ್ಯಾರಿ, ನಿಮಗೆ ಮೈಸೂರು ಸಿಲ್ಕ್ ಸ್ಯಾರಿನೇನೋ ಅನ್ನೋ ರೀತಿ ಬಾರ್ಡರ್ ಬಂದಿದೆ. ನಿಮಗೆ ಮ್ಯಾಂಗೋ ಬಾರ್ಡರ್ ಇದೆ, ಅದು ನಿಮಗೆ 950. ಹಾಗೆ ಇದು ಬಂದ್ಬಿಟ್ಟು ಇಲ್ಲಿ ಏನು ನಿಮಗೆ ಕಾಣಿಸ್ತಾ ಇದೆ ಚಾಕ್ಲೇಟ್ ಡಾರ್ಕ್ ಚಾಕ್ಲೇಟ್ ಬ್ರೌನ್ ಏನು ಕಾಣಿಸ್ತಾ ಇದೆ, ಸೇಮ್ ಟು ಸೇಮ್ ಸ್ಯಾರಿ ಇದೆ. ನಿಮಗೆ ಮ್ಯಾಂಗೋ ಬಾರ್ಡರ್ ಬಂದಿದೆ, ಇಲ್ಲಿ ನೋಡ್ತಾ ಇರ್ಬೋದು. ನಿಮಗೆ ಇದು 1250 ರೂಪಾಯಿ ಫ್ರೀ ಶಿಪ್ಪಿಂಗ್. 1250 ಗೈಸ್. ಒಂದು ಸಲ ನೀವು ಸ್ಯಾರಿನ ತೊಗೊಂಡು ನನ್ನ ಹತ್ರ ನೋಡಿದಾಗ ನಿಮಗೆ ಕ್ವಾಲಿಟಿ ಬಗ್ಗೆ ಗೊತ್ತಾಗುತ್ತೆ. ಬಂದಂಥ ಕಸ್ಟಮರ್ ಕೂಡ ಸ್ಯಾರಿ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ ಅಂತಲೇ ಹೇಳೋಗಿದ್ದಾರೆ. ನಾನು ಸ್ವಲ್ಪ ಕ್ವಾಲಿಟಿಗೆ ಒತ್ತು ಕೊಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದ್ದಾವೆ ಸ್ಯಾರಿಗಳು. ಹಾಗೆ ಸ್ಯಾರಿ ಬಿಸ್ನೆಸ್ ಯಾರಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ. ಯಾಕೆಂತಂದರೆ ನಂಗೆ ಆಲ್ರೆಡಿ ಎಲ್ಲ ಗೊತ್ತಿದೆ. ನನಗೆ ಇನ್ನು ಮುಂದಿನ ದಿನಗಳು ಅಂದರೆ ನಾನು ಅವಾಗೇ ಹೇಳ್ದಂಗೆ 5 ವರ್ಷ 4 ವರ್ಷದ ಹಿಂದೆನೇ ಸ್ಯಾರಿಗಳನ್ನ ಹಾಕಿದೆ. ಆವಾಸ ಕಂಪ್ನಿ ಟಾಪ್ಗಳು ಹಾಕಿದೆ. ಸ್ಯಾರಿಗಳಲ್ಲಿ ಕೂಡ ಒಂದಷ್ಟು ಲಾಭನ ತೆಗೆದಿದ್ದೀನಿ ನಾನು ಲಾಸ್ಟ್ ಟೈಮಲ್ಲಿ. ಬಟ್ ಯಾಕೆ ಬಿಟ್ಟೆ, ಏನು ಎತ್ತ ಅಂತ ಎಲ್ಲ ಹೇಳ್ತೀನಿ. ನಿಮಗೆ ಇನ್ನಷ್ಟು ಸ್ಯಾರಿ ಬಗ್ಗೆ ಮಾಹಿತಿ ಬೇಕು, ಏನಾದರೂ ಇನ್ನೂ ಡೌಟ್ಸ್ಗಳಿರ್ತವೆ, ಇನ್ನೊಂದಷ್ಟು ಕೇಳೋ ವಿಚಾರಗಳಿರ್ತವೆ, ಅದೆಲ್ಲ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಖಂಡಿತ ನಾನು ಕಂಪ್ಲೀಟಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಪ್ರತಿಯೊಂದನ್ನು ಪಿನ್ ಟು ಪಿನ್ ಹೇಳ್ತೀನಿ. ನಾನು ಎಲ್ಲಿ ತೊಗೊಬಂದೆ, ಏನು ಕತೆ, ಯಾವ ರೀತಿ ತಂದೆ, ನಡೆದಂಥ ವ್ಯಥೆಗಳೆಲ್ಲನೂ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಮೆಸೇಜ್ ಹಾಕಿ ಬೇಕಿದ್ದರೆ, ಇಲ್ಲಾಂದರೆ ಪರವಾಗಿಲ್ಲ. ಓಕೆನಾ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಂದು ಯೆಲ್ಲೋ ಕಲರ್ಗೆ ಪಿಂಕ್, ರಾಣಿ ಪಿಂಕ್ ಇದೆ. ಈ ಸೀರೆ ಅಂತೂ ಡಿಮ್ಯಾಂಡಿಂಗ್ ಅಂದರೆ ತುಂಬ ಡಿಮ್ಯಾಂಡ್ ಇದೆ ಈ ಒಂದು ಸ್ಯಾರಿಗೆ. ಒಂದು ಸೈಡು ನಿಮಗೆ ಪುಟಾಣಿ ಬಾರ್ಡರ್ ಬರುತ್ತೆ, ಇನ್ನೊಂದು ಸೈಡು ನಿಮಗೆ ದೊಡ್ಡ ಬಾರ್ಡರ್ ಬರುತ್ತೆ. ಓಕೆನಾ. ಪಿಂಕ್ ಬ್ಲೌಸ್ ಬರುತ್ತೆ. ಆಮೇಲೆ ನಾನು ಇಲ್ಲಿ ತೋರಿಸ್ತಾ ಇರುವಂತಹ ಆಲ್ಮೋಸ್ಟ್ ಎಲ್ಲ ಸೀರೆಗಳಿಗೂ ಪ್ಲೇನ್ ಬ್ಲೌಸ್ ಪೀಸ್ ಬರುತ್ತೆ ಗೈಸ್. ಎಲ್ಲದಕ್ಕೂ ಪ್ಲೇನ್ ಬ್ಲೌಸ್ ಪೀಸೇ ಇದೆ. ಬಟ್ ನಾನು 2150 ಅಂತ ಹೇಳಿದ್ನಲ್ಲ, ಅದಕ್ಕೆ ಮಾತ್ರ ಬುಟ್ಟಾಸ್ ಬಂದಿದೆ. ಬ್ಲೌಸ್ ಪೂರ್ತಿ ಬುಟ್ಟಾಸ್ ಬಂದಿದೆ. ಅದಕ್ಕೇನು ವರ್ಕ್ ಹೆಂಗಿದ್ರು ಮಾಡಿಸಲ್ವಲ್ಲ ಅಲ್ಲಿ ನಾವು, ಹಾಗಾಗಿ ಒಂದು ಬೋಟ್ನೇ ಕೊಲ್ಕೊಂಡ್ವಿ ಅಂದರೆ ಸಹತ ಕಾಣಿಸುತ್ತೆ. ಓಕೆನಾ. ಇದು ನೋಡ್ಬೋದು, ರಾಮ ಗ್ರೀನ್ಗೆ ಬ್ಲೂ ಕಲರ್ ಕಾಂಬಿನೇಷನ್ ಬ್ಲೌಸ್ ಬಾರ್ಡರ್
ಬಂದಿದೆ. ಇದು ಅಷ್ಟೇ ಪ್ಲೇನ್ ಬ್ಲೌಸು, ಆಲ್ಮೋಸ್ಟ್ ನಾನು ತಂದಿರುವ ಸೀರೆಗಳಿಗೆಲ್ಲ ಪ್ಲೇನ್ ಬ್ಲೌಸ್ ಬಂದಿದೆ. ನೀವು ಆರಾಮಾಗಿ ವರ್ಕ್ನ ಮಾಡಿಸ್ಕೋಬೋದು. ಬಾರ್ಡರ್ ಇರುತ್ತೆ, ಬಾರ್ಡರ್ ಎಲ್ಲ ಸ್ಲೀವ್ಸ್ ಕೊಡಿಸ್ಕೊಂಡು ಮಾಡಿಸ್ಬೋದು. ಇಲ್ಲ ನಂಗೆ ವರ್ಕ್ ಬೇಡ ಅಂದ್ರೂ ಕೂಡ ದೊಡ್ಡ ದೊಡ್ಡ ಬಾರ್ಡರ್ಗಳು ಬಂದಿದೆ. ನಾವು ಹೆಂಗೆ ಬೇಕಿದ್ರು ಬಾರ್ಡರ್ಗಳನ್ನ ಬ್ಯಾಕು ಫ್ರಂಟು ಸ್ಲೀವ್ಸ್ಗೆ ಕೊಡಿಸ್ಕೊಂಡು ಇವಾಗ ಟ್ರೆಂಡಿಂಗ್ ಇದೆ. ಬಾರ್ಡರ್ನೇ ತೆಗೆದು ನಾವು ಪ್ಯಾಚ್ ವರ್ಕ್ ರೀತಿ ಮಾಡುವಂಥ ಟ್ರೆಂಡಿಂಗ್ ಆಲ್ರೆಡಿ ಇವಾಗ ನಡೀತಾ ಇದೆ. ನಮಗೆ ವರ್ಕ್ಗಿನ ಆ ರೀತಿ ಬ್ಲೌಸ್ಗಳನ್ನೇ ಜಾಸ್ತಿ ಹೊಲಿಸ್ತಾ ಇರೋದು ಇವಾಗ. ಆ ರೀತಿ ಕೂಡ ನೀವು ಮಾಡ್ಕೋಬೋದು. ನೋಡಿದ್ರಲ್ಲ, ನಾನು ಇಲ್ಲಿ ಬೈಕೋಬೇಡಿ ಯಾರೂ ನೆಟ್ಟಿಗೆ ಸೀರೆಗಳನ್ನ ತೋರಿಸ್ತಾ ಇಲ್ಲ ಅಂತ ಅಂದ್ಬಿಟ್ಟು. ನನಗೆ ಟೈಮ್ ಇರಲಿಲ್ಲ, ಆರ್ಡರ್ಗಳು ಹಂಗೆ ಉಳಿದುಬಿಟ್ಟಿತ್ತು. ಆರ್ಡರ್ನ ನಾನು ಮಾಡಬೇಕಿತ್ತು. ನನಗೆ ಸ್ಟ್ಯಾಂಡು ಬಂದಿರಲಿಲ್ಲ, ಇವಾಗ ತಾನೇ ಸ್ಟ್ಯಾಂಡ್ ಬಂದಿದೆ. ಹಾಗಾಗಿ ಎಷ್ಟೋ ಆರ್ಡರ್ಸ್ಗಳು ಹಂಗೆ ಪೆಂಡಿಂಗ್ ಉಳಿದುಬಿಟ್ಟಿತ್ತು ಅನ್ನೋ ರೀಸನ್ಗೆ ನಾನು ಇವತ್ತು ಗಡಿಬಿಡಿಲಿ ನನ್ನ ಸೀರೆ ಮಾಡಿ ವಿಡಿಯೋನ ಮೇ ಬಿ 2-3 ದಿನ ಆಯಿತು, ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ನೀವು ಬೈಕೋತೀರಾ, ನಂದಿನಿ ಸರಿಯಾಗಿ ವೀಡಿಯೋಸ್ ಹಾಕಲ್ಲ, ಅಪ್ರೂವ್ ಬರ್ತಾರೆ ಹೋಗ್ತಾರೆ, ಮಳೆ ಬಂದಂಗೆ ಮಳೆ ಹೋದಂಗೆ ಮಾಡ್ತಾರೆ ಅಂತ. ಆದ್ರೂ ಗೈಸ್ ಈ ಕೆಲಸದ ಮಧ್ಯದಲ್ಲಿ ಅಷ್ಟೇ ಟೈಮ್ ಹೊರಟೋಗ್ಬಿಡುತ್ತೆ. ಎಷ್ಟೇ ಅಂದ್ಕೊಂಡ್ರೂ ಆಗೋದೇ ಇಲ್ಲ. ನನಗೂ ಸಖತ್ ಆಸೆ ಇತ್ತು, ಬೇಗ ಬೇಗ ಹಾಕಬೇಕು ವೀಡಿಯೋಸ್ನ, ನಿಮ್ಮೆಲ್ರಿಗೂ ತಿಳಿಸ್ಬೇಕು ನಾನು ಸ್ಯಾರಿ ತಂದಿದ್ದೀನಿ ಅಂತ. ಬಟ್ ನೋಡಿ ಎಷ್ಟು ಲೇಟ್ ಮಾಡ್ತಾಯಿದ್ದೀನಿ ಅಂತ. ಹಾಗೆಯೇ ಇದು ಬಂದುಬಿಟ್ಟು ನಿಮಗೆ ಕ್ರೀಮ್ ಕಲರ್, ಸ್ವಲ್ಪ ಡಾರ್ಕ್ ಕ್ರೀಮೇ ಇದೆ ಅಂತ ಹೇಳ್ಬೋದು. ಮರೂನ್ ಕಲರ್ ಬಾರ್ಡ್ರ್ ಬಂದಿದೆ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಜಸ್ಟ್ ನಿಮಗೆ 1450 ರೂಪಾಯಿ ಇದೆ. ಹಾಗೆಯೇ ಇದು ನೋಡ್ತಾ ಇದ್ದೀರಲ್ಲ, ಇದು 1850 ರೂಪಾಯಿ. ಇದು ತುಂಬಾ ಚೆನ್ನಾಗಿದೆ. ಇದನ್ನು ಬಾರ್ಡರ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾವುದೇ ಅಮೌಂಟ್ ಆಗಲಿ ನಿಮಗೆ ಬಾರ್ಡರ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಇಲ್ಲಿ ಮೇ ಬಿ ಯಾರೂ ರೇಟ್ಗಳನ್ನ ಜಾಸ್ತಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ. ಅಂದರೆ ಬಟ್ಟೆ ಮೇಲೆ ಡಿಪೆಂಡ್ ಆಗುತ್ತೆ ಗೈಸ್, ಬಟ್ಟೆ ಮೇಲೆ ಬಾರ್ಡರ್ನ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರ ಮೇಲೆ ದುಡ್ಡನ್ನ ಜಾಸ್ತಿ ಇಟ್ಟಿರ್ತಾರೆ. ನನಗೆ ಈ ಸೀರೆ ತಂದಾಗ ನಂಗೆ ಸ್ವಲ್ಪ ಭಯ ಅನ್ನಿಸ್ತು, ಏನಪ್ಪ ಇಷ್ಟು ಕ್ವಾಲಿಟಿ ಸೀರೆ, ಅಂದರೆ ಕ್ವಾಲಿಟಿ ಅನ್ನೋಕ್ಕಿಂತ ಜಾಸ್ತಿ ಅಮೌಂಟ್ ಆಯಿತು, ನನಗೆ ಅವ್ರು ಮೋಸ ಮಾಡಿಬಿಟ್ರಾ, ಇಷ್ಟು ಅಮೌಂಟ್ ಸ್ಯಾರಿ ತಂದ ನಾನು, ಮತ್ತು ಇದನ್ನು ಸೇಲ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನಾನು ಸಖತ್ತು ನರ್ವಸ್ ಆಗಿದೆ, ಬೇಜಾರು ಮಾಡ್ಕೊಂಡಿದ್ದೆ. ಆಮೇಲೆ ಜಾಸ್ತಿ ಸೀರೆ ಜಾಸ್ತಿ ಕಲೆಕ್ಷನ್ ಅದೇ ಸ್ಯಾರಿಲಿ ಹಾಕ್ಬಿಟ್ಟಿದ್ದೆ ನಾನು. ಬಟ್ ನಿಮಗೆ ಗೊತ್ತಾ, ಇನ್ನೊಂದೇ ಸ್ಯಾರಿ ಉಳಿದಿರೋದು, ಎಲ್ಲ ಖಾಲಿ ಆಗಿಬಿಡ್ತಿಲ್ಲ. ಅದು ಆಲ್ಮೋಸ್ಟ್ ಖಾಲಿ ಆಗಿಬಿಡ್ತು ಜಸ್ಟ್ 2 ದಿನದಲ್ಲಿ. ನೋಡ್ತಾ ಇದ್ದೀರಲ್ಲ, ಇದು ಇವಾಗ ಟ್ರೆಂಡಿಂಗ್ ಅಂದರೆ ಟ್ರೆಂಡಿಂಗ್ ಇದೆ ಗೈಸ್. ಇದು ನಿಮಗೆ ಲೆಮನ್ ಯೆಲ್ಲೋ ಕಲರ್ ಸ್ಯಾರಿ ಏನಿದೆ ಅದಕ್ಕೆ ಬ್ಲೂ ಕಲರ್ ಬ್ಲೌಸ್ ಬರುತ್ತೆ. ಹಾಗೆ ಬ್ಲೂ ಕಲರ್ ಸ್ಯಾರಿ ಬಂದರೆ ಲೆಮನ್ ಯೆಲ್ಲೋ ಕಲರ್ ಬ್ಲೌಸ್ ಬರುತ್ತೆ. ಇದು ತುಂಬ ಟ್ರೆಂಡಿಂಗ್ ಇದೆ. ಇದು ಫ್ರೀ ಶಿಪ್ಪಿಂಗ್ ಇರುತ್ತೆ, 900 ರೂಪಾಯಿ ಅಷ್ಟೇ. ಇದು ನಿಮಗೆ ಯಾರಿಗೆ ಬೇಕು ಬೇಗ ಬುಕ್ ಮಾಡ್ಕೊಳ್ಳಿ, ಖಾಲಿ ಆಗುವಂತಹ ಚಾನ್ಸಸ್ ಎಲ್ಲ ಇದೆ. ಓಕೆನಾ, ನಾನೊಂದಷ್ಟು ಸ್ಯಾರಿಗಳನ್ನ ತೋರಿಸ್ಬೇಕಿತ್ತು, ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬೇಕಿತ್ತು. ಆವಾಗಲೇ ಹೇಳಿದ್ನಲ್ಲ, ನಿಮ್ಗೆ ಏನೇ ಡೌಟ್ಸ್ ಇದ್ರೂ, ನಿಮ್ಗೆ ಏನೇ ಕ್ವಶನ್ ಇದ್ರೂ, ನಿಮ್ಗೆ ಏನೇ ಕೇಳಬೇಕು ನನ್ನನ್ನು ಅಂತ ಅಂದ್ಕೊಂಡ್ರೂ ಕೂಡ ಬಂದು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ನಾನು ರಿಪ್ಲೈ ಕೊಡ್ತೀನಿ. ಓಕೆನಾ, ಬೇಕಿದ್ದರೆ ಕಂಪ್ಲೀಟಾಗಿ ಒಂದು ವೀಡಿಯೋನೇ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋನ ಕೇಳಿದ್ರೆ ಮಾತ್ರ, ಇಲ್ಲಾಂದರೆ ಸುಮ್ಮನೆ ಮಾಡಲ್ಲ. ಯಾಕಪ್ಪ ಬೇಕು ಸುಮ್ಮನೆ, ಆಮೇಲೆ ಎಲ್ಲ ಬೈತೀರಾ, ಎಲ್ಲ ನಿಮಗೆ ಗೊತ್ತು ಅನ್ನೋಂಗೆ ಮಾತಾಡ್ತೀರಾ ಅಂತ. ಓಕೆನಾ, ನಾನಂತೂ ಸಖತ್ ಖುಷಿಯಾಗಿದೆ. ನನಗಂತೂ ಯಾವ ರೀತಿ ನೀವು ಆರಿ ವರ್ಕ್ ಮೆಟೀರಿಯಲ್ಸ್ನ ನಾನು ತಂದಾಗ ಯಾವ ರೀತಿ ಪ್ರೋತ್ಸಾಹ ನೀಡಿದ್ರೋ, ಯಾವ ರೀತಿ ನನ್ನ ಬೆಳೆಸಿದ್ರೋ, ಅದೇ ರೀತಿ ನಮಗೆ ಸ್ಯಾರಿಲೂ ಕೂಡ ಬೆಳೆಸ್ತೀರಾ ಅಂತ ನಂಬಿಕೆನ ಇಟ್ಕೊಂಡಿದ್ದೀನಿ ನಾನು. ಇಲ್ಲಿ ಆವಾಗಲೇ ಹೇಳ್ದಂಗೆ ನನಗೆ ಅಮೌಂಟ್ನ ಮಾಡೋದಕ್ಕಿಂತ ಕಸ್ಟಮರ್ನ ಪಡ್ಕೋಬೇಕು ಅನ್ನೋ ಆಸೆ ಜಾಸ್ತಿ ಇದೆ ಗೈಸ್. ಓಕೆ, ನನಗೆ ಮೆಟೀರಿಯಲ್ಸ್ ಆಮೇಲೆ ಅನ್ಕೋಬೇಡಿ, ಮೆಟೀರಿಯಲ್ಸ್ ಎಲ್ಲ ಬಿಟ್ಬಿಡ್ತಾರಾ ಹಂಗೆ ಹಿಂಗೆ ಅಂತ. ಯಾವುದನ್ನು ಬಿಡಲ್ಲ ಇಲ್ಲಿ ನಾನು, ಎಲ್ಲದನ್ನು ಮಾಡ್ತೀನಿ. ಮೆಟೀರಿಯಲ್ಸ್ ಕೂಡ ನಿಮ್ಗೆ ಹೋಗ್ತಾ ಇದೆ, ಯಾಕೆಂದರೆ ತುಂಬ ಜನಕ್ಕೆ ಹೆಲ್ಪ್ ಆಗ್ತಾಯಿದೆ. ತುಂಬ ಜನ ಹೇಳ್ತಾ ಇದ್ದೀರಾ, ನಮ್ಗೆ ಹೋಗಿ ತರೋದಕ್ಕೆ ಆಗ್ತಿರಲಿಲ್ಲ, ಎಷ್ಟೋ ಮೆಟೀರಿಯಲ್ಸ್ ನಮ್ಗೆ ಸಿಗ್ತಾ ಇರಲಿಲ್ಲ, ನಿಮ್ಮಿಂದ ನಮ್ಗೆ ಸಿಗ್ತಾ ಇದೆ ಅಂತ. ಹಾಗಾಗಿ ಪ್ರತಿಯೊಂದು ಮೆಟೀರಿಯಲ್ಸು ಕೂಡ ನಿಮ್ಗೆ ಸಿಗುತ್ತೆ. ಇದೇ ಫೋನ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಮೆಸೇಜ್ ಆಗ್ತಾ ಇದ್ದಂಗೆ ನಿಮ್ಗೆ ಒಂದು ಕ್ಯಾಟ್ಲಾಗ್ ಲಿಂಕ್ ಬರುತ್ತೆ. ಅದರಲ್ಲಿ ಪ್ರತಿಯೊಂದು ಮೆಟೀರಿಯಲ್ಸು ಅಡಗಿರುತ್ತೆ. ಅದರ ನಿಮ್ಗೆ ಏನೇನು ಬೇಕು ಪ್ರತಿಯೊಂದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಕಾರ್ಟಲ್ಲಿ ನನಗೆ ಕಳಿಸ್ತೀನಿ ಅಂದರೆ ನಾನು ಕೊರಿಯರ್ ಮಾಡ್ಕೊಡ್ತೀನಿ. ಸ್ಯಾರಿನೂ ಅಷ್ಟೇ, ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಒಂದು ಸ್ಕ್ರೀನ್ಶಾಟ್ ಕಳಿಸಿ, ಅದನ್ನು ಕೂಡ ಕಳಿಸ್ಕೊಡ್ತೀನಿ. ಇಲ್ಲ ಬಂದು ನನ್ನ ನಂಬರ್ಗೆ ಒಂದು ಮೆಸೇಜ್ ಹಾಕಿ, ಎಲ್ಲ ಪ್ರತಿಯೊಂದು ಫೋಟೋನು ನಾನು ನಿಮಗೆ ಕಳಿಸ್ಕೊಡ್ತೀನಿ. ಪ್ರತಿಯೊಂದು ಸ್ಯಾರಿ ಫೋಟೋನು ಕಳಿಸ್ಕೊಡ್ತೀನಿ, ಅದ್ರ ಮೇಲೆ ಬಿಲ್ ಕೂಡ ಹಾಕಿರ್ತೀನಿ. ಓಕೆನಾ, ಯಾವುದೇ ಥರ ಗೊಂದಲ ಬೇಡ. ಓಕೆ, ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಿದ್ದೀನಿ. ಲವ್ ಯು, ಟೇಕ್ ಕೇರ್, ಬೈ ಬಾಯ್. ಶೇರ್ ಮಾಡೋದನ್ನು ಮರಿಬೇಡಿ.